ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗಾಗಿರುವಂಥ ತುಂಬಾ ಬ್ಯೂಟಿಫುಲ್ ಆಗೋಂಥ ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ನಿಮ್ಮ ಸ್ಕಿನ್ ಮೇಲೆ ತುಂಬಾ ಡಾರ್ಕ್ ಸರ್ಕಲ್ ಆಗ್ತಾಯಿದೆ, ಹಾಗೆ ಪಿಂಪಲ್ಸ್ ಕೂಡ ತುಂಬಾ ಆಗ್ತಾ ಇರೋವಂಥದ್ದು. ಹಾಗೆ ಪಿಂಪಲ್ಸ್ ಆದಮೇಲೆ ನೋಡಿ ಈ ಥರ ಕಪ್ಪು ಕಲೆಗಳು ಕೂಡ ಬಿದ್ದುಬಿಡುತ್ತೆ. ಆ ರೀತಿ ಇರುವಾಗ ನಾವು ಏನಾದ್ರೆಲ್ಲ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ನಮ್ಮ ಮುಖ ಕ್ಲೀನ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ₹1 ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಮುಖದ ಮೇಲೆ ಎಷ್ಟೆಲ್ಲ ಕಲೆಗಳಿದ್ರೂ ಕೂಡ ತೆಗಿಬೋದು. ಹಾಗೆ ನೋಡಿ, ಬಂಗಿನ ಸಮಸ್ಯೆ ಕೂಡ ಜಾಸ್ತಿ ಜನರಿಗೆ ಕಾಡ್ತಾ ಇರುವಂಥದ್ದು. ಆ ಬಂಗು ಕೂಡ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನಿಮ್ಮ ಸ್ಕಿನ್ನಿಗೆ ತುಂಬಾ ರಿಲೇಟಿವ್ ಆಗಿರುವಂಥ ಟಿಪ್ಸ್ ಕೊಡ್ತೀನಿ. ಖಂಡಿತವಾಗಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮುಖ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಪಿಂಪಲ್ಸ್ ಆಗಲಿ, ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆಗಲಿ, ಹಾಗೆ ನಿಮ್ಮ ಸ್ಕಿನ್ನಿಗೆ ಎಷ್ಟೇ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ಅದು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ನೋಡಿ, ಈ ಥರ ನಮ್ಮ ಸ್ಕಿನ್ನಿಗೆ ಕೂಡ ನೆರಿಗೆಗಳು ಕೂಡ ಬಿದ್ದಿರುತ್ತೆ ಮುಖದ ಮೇಲೆ. ಅದು ಕೂಡ ನಾವು ಈ ರೀತಿ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು. ನೆರಿಗೆ ಕೂಡ ಕಡಿಮೆ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ಕೂಡ ಜಾಸ್ತಿ ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗಿದ್ರೆ ಮಿಸ್ ಮಾಡದೆ ವಿಡಿಯೋ ಖಂಡಿತವಾಗಿ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟಿಗೆ ಸ್ನೇಹಿತರೆ, ಇದು ಮಾಡುವಂಥ ಪ್ರೊಸೆಸಿಂಗ್ ನೋಡಿ, ರಾತ್ರಿ ಹೊತ್ತಿಗೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಯಾವಾಗಲೂ ಕೂಡ ಡೇಯಲ್ಲಿ ಮಾಡಬಾರ್ದು, ರಾತ್ರಿ ಹೊತ್ತಿಗೆ ಮಾಡಿದ್ರೆ ನಿಮಗೆ ಬೆಳಗ್ಗೆವರೆಗೂ ದಿನಾಲು ಇದೇ ರೀತಿ ರೂಢಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದೇ ವಾರದಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ ಸ್ನೇಹಿತರೆ. ಮತ್ತೊಂದು ಸಾರ್ತಿ ನಿಮ್ಮ ಮುಖದ ಮೇಲೆ ಯಾವುದೇ ಡಾರ್ಕ್ ಸರ್ಕಲ್ ಆಗಲಿ, ಪಿಂಪಲ್ಸ್ ಆಗಲಿ, ಹಾಗೆ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ಸ್ನೇಹಿತರೆ, ನಾನು ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಲ್ವಾ, ಈ ಬೌಲಲ್ಲಿ ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ, ನಮ್ಮ ಮುಖಕ್ಕಾಗಿ ಬೇಕಾಗುವಂಥದ್ದು ಏನಪ್ಪ ಅಂದರೆ ಸ್ಕಿನ್ ಗ್ಲೋ ಮಾಡುವಂಥ ಮೇನ್ ಅಂದರೆ ಇವಾಗ 1 ಸ್ಪೂನಷ್ಟು ಅರಿಶಿಣ ತಗೋತೀನಿ ಸ್ನೇಹಿತರೆ. ಅರಿಶಿಣ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕಾಗಿ, ಹಾಗೆ ನಮ್ಮ ಸ್ಕಿನ್ ಎಷ್ಟೇ ಡಾರ್ಕ್ ಸರ್ಕಲ್ ಆಗಲಿ, ಪಿಂಪಲ್ಸ್ ಆಗಲಿ, ಇದೆಲ್ಲದಕ್ಕೂ ಕೂಡ ಉಪಯೋಗ ಆಗುವಂಥದ್ದು ಅರಿಶಿಣ. ಇದರಲ್ಲಿ ತುಂಬಾ ಗುಣಮಟ್ಟ ಶಕ್ತಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಇವಾಗ 1 ಸ್ಪೂನಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಏನು ಕೂಡ ದುಬಾರಿ ದುಡ್ಡು ಕೊಟ್ಟು ಏನು ಹೊರಗಡೆಯಿಂದ ತರುವಂಥದ್ದು ಏನು ಕೂಡ ಅವಶ್ಯಕತೆ ಇಲ್ಲ. ಮನೇಲಿರುವಂಥದ್ದೇ ತೊಗೊಂಡು ನಾವು ಮನೆ ಮದ್ದು ಥರ ಈ ರೀತಿ ಯೂಸ್ ಮಾಡ್ತಾ ಬರ್ಬೋದು. ಸಣ್ಣ ನೋಡಿ, 13ರಿಂದ 14 ಕೆಜಿ ಮಕ್ಕಳಿಗೂ ಕೂಡ ಸಹಜವಾಗಿ ಪಿಂಪಲ್ಸ್ ಆಗ್ತಾ ಇರುತ್ತೆ. ಅವರು ಪಿಂಪಲ್ಸ್ಗಾಗಿ ನೀವು ಏನು ಕೂಡ ಕ್ರೀಮ್ ಯೂಸ್ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ಈ ಥರ ನ್ಯಾಚುರಲ್ ಆಗಿ ಕೂಡ ನೀವು ಯೂಸ್ ಮಾಡಿದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡಿ, ಇದಕ್ಕೆ 1 ಸ್ಪೂನಷ್ಟು ಅರಿಶಿಣ ಪುಡಿದಕ್ಕೆ ನಾನು ಇವಾಗ ಲಿಂಬೆ ಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ನೋಡಿ, ಒಂದು ದಪ್ಪ ಪ್ರಮಾಣದಲ್ಲಿ ತೊಗೋಬೋದು. ನೋಡಿ, ನಾವು ಎಷ್ಟು ಅರಿಶಿಣ ತೊಗೊಂಡಿರ್ತೀವಿ ಚೆನ್ನಾಗಿ ಅದು ಮಿಶ್ರಣ ಮಿಕ್ಸ್ ಆಗೋವರೆಗೂ ಕೂಡ ನಾವು ಲಿಂಬೆ ಹಣ್ಣು ಹಿಂಡ್ಕೋಬೇಕಾಗತ್ತೆ. ನೋಡಿ ತೋರಿಸ್ತಾ ಇರುವಂಥದ್ದು. ಈ ಥರ ಪ್ಯಾಕ್ ರೆಡಿ ಮಾಡಿಕೊಂಡು ನೀವು ಪಿಂಪಲ್ಸ್ ಎಲ್ಲೆಲ್ಲಾಗಿರುತ್ತೆ ಅಲ್ಲೆಲ್ಲಿ ಹಚ್ಕೋಬೋದು. ಇಲ್ಲಾಂದರೆ ಜಾಸ್ತಿ ಎಲ್ಲ ಮುಖಕ್ಕೆಲ್ಲ ತುಂಬಾ ಕೂಡ ಹಚ್ಕೊಂಡ್ರೆ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತಾ ಬರುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಟ್ರೈ ಮಾಡ್ತಾ ಹೋದರೆ ಒಂದೇ ವಾರದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಬಂಗು ಕೂಡ ಕಡಿಮೆ ಆಗುತ್ತೆ. ಯಾವುದು ಕೂಡ ಏನು ಕೂಡ ಇದರಲ್ಲಿ ಮಿಕ್ಸ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ. ನಮ್ಮ ಸ್ಕಿನ್ ರಿಲೇಟೆಡ್ ಆಗಿ ಈ ಥರ ಇರುವಂಥದ್ದು ತುಂಬಾ ಹೋಮ್ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಸ್ನೇಹಿತರೆ, ಲಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ಪೂರ್ತಿ ಅದು ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗೋದಷ್ಟು ನಮಗೆ ಲಿಂಬೆಹಣ್ಣಿನ ರಸ ಬೇಕಾಗುತ್ತೆ. 1 ಹನಿ ಕೂಡ ನೀರು ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ಲಿಂಬೆಹಣ್ಣಿನ ರಸನೇ ಹಿಂಡ್ಕೊಂಡಿದ್ದೀನಿ. ಇವಾಗ ನೋಡಿ, ಪೂರ್ತಿಯಾಗಿ ಮಿಶ್ರಣ ಚೆನ್ನಾಗಿ ಪೇಸ್ಟ್ ಥರ ರೆಡಿ ಆಗಿರಬೇಕು. ನೋಡಿ, ಈ ಥರ ಇದು ಚೆನ್ನಾಗಿ ಕ್ರೀಮಾಗಿ ರೆಡಿ ಆಗಿರುವಂಥದ್ದಲ್ವಾ. ಇವಾಗ ಸ್ನೇಹಿತರೆ, ಮುಖಕ್ಕೆ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಮುಖ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರಬೇಕು. ವಾಶ್ ಮಾಡ್ಕೊಂಡು ಬಂದ ತಕ್ಷಣ ನಾವು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಪಿಂಪಲ್ಸ್ ತುಂಬಾ ಮುಖದ ಮೇಲೆ ಇದ್ದರೆ ಸ್ವಲ್ಪ ಉರಿತಾ ಆಗುತ್ತೆ, ಅಂದರೆ ಸ್ವಲ್ಪ ಉರಿಯುತ್ತೆ. ಯಾಕಂದರೆ ಪಿಂಪಲ್ಸ್ ಒಳಗಡೆಯಿಂದ ಎಲ್ಲ ಹೊರಗಡೆ ತನಕ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಮತ್ತೊಂದು ಸರ್ತಿ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗೋದಿಲ್ಲ, ಸ್ವಲ್ಪ ಉರಿತಾ ಆಗುತ್ತೆ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ತಣ್ಣಗಾಗುತ್ತೆ ಮುಖ ಕೂಡ. ಆವಾಗ ನೀವು ಇದೇ ರೀತಿ ಪ್ಯಾಕ್ ರಾತ್ರಿ ಪೂರ್ತಿ ಬಿಟ್ಟರೆ ಬೆಳಗ್ಗೆವರೆಗೂ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇದೇ ರೀತಿ ಟ್ರೈ ಮಾಡ್ತಾ ಹೋಗಿ. 1 ದಿನ 2 ದಿನ ಪಿಂಪಲ್ಸ್ ಏನಾಗುತ್ತೆ ಸುಟ್ಟು ಹೋಗೋವರೆಗೂ ಕೂಡ ಉರಿತಾ ಇರುತ್ತೆ. ಆಮೇಲೆ ಮುಖದ ಮೇಲಿನ ಪಿಂಪಲ್ಸ್ ಎಲ್ಲನೂ ಕೂಡ ಸುಟ್ಟು ಹೋದಾದಮೇಲೆ ಮುಖ ಚೆನ್ನಾಗಿ ಗ್ಲೋ ಆಗ್ತಾ ಬರುತ್ತೆ. ಹಾಗೆ ಮುಖ ಕೂಡ ಉರಿತಾ ಆಗೋಲ್ಲ ಸ್ನೇಹಿತರೆ. ಈ ಥರ ಇರುವಂಥದ್ದು ಖಂಡಿತವಾಗಿ ಟ್ರೈ ಮಾಡಿ. ನಿಮಗೆ ಪೂರ್ತಿ ಮುಖದ ತುಂಬ ಹಚ್ಚೋದಕ್ಕೆ ಇಷ್ಟ ಇಲ್ಲ ಅಂದರೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ, ಪಿಂಪಲ್ಸ್ ಇದೆ ಅಲ್ಲಿ ಮಾತ್ರ ಹಚ್ಕೋಬೋದು. ಡಾರ್ಕ್ ಸರ್ಕಲ್ ಮಾತ್ರ 2 ದಿನದಲ್ಲಿ ಕಡಿಮೆ ಆಗೋಗುತ್ತೆ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿರೋಂಥ ಕ್ರೀಮು ಮುಖದ ಮೇಲೆ ಅಪ್ಲೈ ಮಾಡೋದಕ್ಕೆ ರೆಡಿ ಆಯಿತು. ಹಾಗಾದರೆ ಸ್ನೇಹಿತರೆ, ಫಸ್ಟಿಗೆ ನಿಮಗೆ ಇಷ್ಟ ಆದರೆ ನೀವು ಸ್ವಲ್ಪ ಟ್ರೈ ಮಾಡಿಕೊಂಡು ನೋಡ್ಬೋದು. ಫಸ್ಟಿಗೆ ನಿಮ್ಮ ಥರ ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತಾಯಿದೆ, ಆ ಪಿಂಪಲ್ಸ್ ಕಡಿಮೆ ಆಗ್ತಾ ಬಂದಾಗ ನೀವು ಮುಖದ ತುಂಬ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ. ಹಾಗೆ ನೋಡಿ, ಯಾವುದೇ ಕ್ರೀಮ್ ಕೂಡ ಬಳಸುವಂಥದ್ದಿಲ್ಲ. ಲಿಂಬೆಹಣ್ಣು ಕೂಡ ಚೆನ್ನಾಗಿರುತ್ತೆ ಸ್ಕಿನ್ನಿಗೆ. ಹಾಗೆ ನೋಡಿ, ಅರಿಶಿಣದ ಪುಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವೆರಡೂ ಕೂಡ ಮಿಶ್ರಣ ಮಾಡಿರೋಂಥ ಪ್ಯಾಕ್ ಖಂಡಿತವಾಗಿ ಬಳಸಿ ನೋಡಿ,
ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕಮೇಲೆ ನೀವು ಕೂಡ ಒಂದು 4 ಜನರಿಗೆ ಶೇರ್ ಮಾಡ್ಬೋದು. ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಸ್ನೇಹಿತರೆ ಖಂಡಿತವಾಗಿ ವಿಡಿಯೋ ಮಿಸ್ ಮಾಡದೆ ನೋಡಿದವರು ಎಲ್ರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ನೋಡಿ ಟ್ರೈ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ನೀವು ಬೇಕಾದರೆ 1 ಅವರಷ್ಟು ಕೂಡ ಇಟ್ಕೋಬೋದು. 1 ಅವರಷ್ಟು ಅಪ್ಲೈ ಮಾಡಿಕೊಂಡು ಮುಖ ವಾಶ್ ಮಾಡಿಕೊಂಡು ಕೂಡ ಹೋಗ್ಬೋದು. ಇಲ್ಲಾಂದರೆ ಇದು ರಾತ್ರಿ ಪೂರ್ತಿ ಆದರೂ ಬಿಡ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಟ್ರೈ ಮಾಡ್ತಾ ಹೋಗಿ. ಅರಶಿನ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಮುಖ ಕೂಡ. ಹಾಗೆ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ ಮತ್ತು ನೆರಿಗೆಗಳೆಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇವತ್ತಿನ ಯೂಸ್ಫುಲ್ ಆಗುವಂಥ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಧನ್ಯವಾದ ಸ್ನೇಹಿತರೆ.